ಪಥಸಂಚಲನ ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು ಅಂತೇಳಿ ಸರ್ಕಾರದ ಕಡೆಯಿಂದ ಈಗ ಆದೇಶಗಳಾಗ್ತಾ ಇದೆ. ಆ ಕಾರಣದಿಂದಲೇ ಇವತ್ತು ಚಿತ್ತಾಪುರದಲ್ಲೂ ಕೂಡ ಮುನ್ಸಿಪಲ್ ಆಫೀಸ್ನಲ್ಲಿ ಬಂಟಿಂಗ್ಸ್ ಹಾಕಲಿಕ್ಕೆ ಮತ್ತು ಪಥಸಂಚಲನ ಮಾಡಲಿಕ್ಕೆ ಪರ್ಮಿಷನ್ ಕೇಳಿ ಪತ್ರ ಕೊಟ್ಟ ಮೇಲೆ ಅವರು 6,000 ಚಿಲ್ಲರೆ ಹಣವನ್ನು ಕಟ್ಟಬೇಕು ಅಂತೇಳಿ ಕೇಳಿದ್ದಾರೆ. ಇವರು ಹಣವನ್ನೂ ಕಟ್ಟಿದ್ದಾರೆ. ಕಟ್ಟಿ ಆದಮೇಲೆ ಗೊತ್ತಾಗಿದೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೆ ತಡೆ ಒಡ್ಡಿಸಿ ಇವತ್ತು ಪರ್ಮಿಷನ್ನು ಕೊಡದೆ ನೀವು ಹಣ ಕಟ್ಟಿಸ್ಕೊಂಡ ಮೇಲೆ ಸೊ ಇಟ್ ಈಸ್ ಕಾಲ್ಡ್ ಆಸ್ ಪರ್ಮಿಟೆಡ್ ಅಂತ. ನೀವು ಹಣ ಕಟ್ಟಿಸ್ಕೊಂಡೇ ಇಲ್ಲ, ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತಂತಂದ್ರೆ ಅದು ಬೇರೆ ವಿಷಯ. ಹಣ ಕಟ್ಟಿಸ್ಕೊಂಡ ಮೇಲೆ ಪರ್ಮಿಷನ್ ಕೊಟ್ಟ ರೀತಿನೇ ಈಗ ಕೊಡಬೇಕಾಗಿತ್ತು. ಈಗ ಬೆಳಗ್ಗೆಯಿಂದ ಕಚೇರಿಯನ್ನೇ ಬೀಗ ಜಡಿದು ಹೊರಟೋಗಿದ್ದಾರೆ ಅಲ್ಲ, ಯಾಕೆಂದರೆ ಯಾರಿಗೂ ಸಿಗ್ತಾ ಇಲ್ಲ. ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದ ಏನೇನು ಪೋಸ್ಟರ್ಗಳು ಅಥವಾ ಕಟೌಟ್ಗಳು ಹಾಕಿತ್ತು ಎಲ್ಲವನ್ನೂ ತೆರವುಗೊಳಿಸಿದ್ದಾರೆ. ಇದು ಸರ್ಕಾರದ ದುಂಡಾವರ್ತಿ ಕ್ರಮ ಮತ್ತು ಅಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ದುರ್ನಡತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರವೀಣ್ ಕುಮಾರ್ ಪಿಡಿಒ ಅಧಿಕಾರಿ ಅಮಾನತು ಹಿನ್ನೆಲೆಯಲ್ಲಿ ಮತ್ತಷ್ಟು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಇಲ್ವ ಅನ್ನೋದು ತಪಾಸಣೆ ಎಲ್ಲ ನಡೀತಾ ಇದೆ. ಅವರು ಕೂಡ ಅಮಾನತು ಮಾಡುವಂಥ ಈಗ ನಾನು ಒಂದು ಮಾತನ್ನು ತಮಗೆ ಹೇಳಲೇಬೇಕು. ಈಗಾಗಲೇ RSS ಅಂತಕ್ಕಂಥದ್ದು ಅದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಎಲ್ಲ ಸಂಘಟನೆಗಳು, ಸಾರ್ವಜನಿಕ ಸಂಘಟನೆಗಳು ಹೇಗಿರುತ್ತೋ ಆ ರೀತಿ RSS ಕೂಡ ಒಂದು ಸಂಘಟನೆ. ಇದರಲ್ಲಿ ಯಾರು ಬೇಕಾದರೂ ಭಾಗವಹಿಸ್ಬೋದು. ಈ ಥರ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರದ ಆದೇಶವೇ ಇದೆ. ಇಲ್ಲಿ ಕೇಂದ್ರ ಸರ್ಕಾರದ ಆದೇಶ ನನ್ನ ಕೈಯಲ್ಲಿದೆ. ಈ ಆದೇಶದ ಪ್ರಕಾರ ಯಾರು ಬೇಕಾದರೂ ಆಗಬಹುದು ಅಂತಕ್ಕಂಥದ್ದು ಒಂದು. ಆದರೆ ನಾನು ಇನ್ನೊಂದು ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೆಲ್ಲ ಮಾತಾಡ್ತಕ್ಕಂಥವರು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಮಾನ್ಯ BK ಹರಿಪ್ರಸಾದ್ ಅವರೇ, ಇಲ್ಲಿ ನೋಡಿ, ಡಾಕ್ಟರ್ AS ಪ್ರಭಾಕರ್ ಹೆಸರು ಡಾಕ್ಟರ್ AS ಪ್ರಭಾಕರ್, ನ್ಯಾಷನಲ್ ಕನ್ವೀನಿಯರ್. ಯಾವುದಕ್ಕೆ ಅಂದರೆ ಇಲ್ಲಿ ಈ ಅಲೆಮಾರಿ ಸಮುದಾಯಗಳು AICCಯಲ್ಲಿ ಒಂದು ಯೂನಿಟ್ ಇದೆ. ಈ ಯೂನಿಟ್ಗೆ ಕರ್ನಾಟಕದಿಂದ ಡಾಕ್ಟರ್ AS ಪ್ರಭಾಕರ್ ಅನ್ನೋರನ್ನ ನ್ಯಾಷನಲ್ ಕನ್ವೀನಿಯರ್ ಮಾಡಿದ್ದಾರೆ. ಇವರು ಯಾರು ಗೊತ್ತಾ? ಇವರು ಹಂಪಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು ಸರ್ಕಾರಿ ನೌಕರರು. ನೀವು ಅಲೆಮಾರಿ ಸಮುದಾಯಗಳನ್ನು ಒಗ್ಗೂಡಿಸಲಿಕ್ಕೆ AICCನಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಯನ್ನಾಗಿ ಮಾಡಿದ್ದೀರಿ. ಇದು ಕಾನೂನು ಬಾಹಿರವ ಒಂದು ಇದು ಸಾಮಾಜಿಕ ಸಂಘಟನೆಯಲ್ಲಿ ಭಾಗಿಯಾಗುವುದು ತಪ್ಪ? ಇದಕ್ಕೆ ಉತ್ತರ ಇವತ್ತು ಮಾನ್ಯ AICC ಅಧ್ಯಕ್ಷರು ಕೊಡಬೇಕು. ಇದಕ್ಕೆ ಅಂದಮೇಲೆ ಕಾಂಗ್ರೆಸ್ನಲ್ಲಿ ಯಾರು ಬೇಕಾದರೂ ಕಾಂಗ್ರೆಸ್ನ ಕೆಲಸ ಮಾಡ್ಬೋದು, ಆದರೆ ಸಂಘಟನೆಗಳಲ್ಲಿ ಕೆಲಸ ಮಾಡ್ಬೋದು ಅಂತ ಯಾವ ನೀತಿ ಇದು? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೆ ಉತ್ತರಿಸಲಿ. ನಾನು ಭಾಳಷ್ಟು ನೋಡ್ತಾ ಇದ್ದೇನೆ, ಇವರು ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತಗಳನ್ನು ಮರೆಮಾಚಲಿಕ್ಕೆ ಈ ರೀತಿ RSSನ ವಿಚಾರವನ್ನು ಹೊರತರ್ತಿದ್ದಾರೆ. ನನಗೆ ನೀವು ಪ್ರಶ್ನೆ ಕೇಳಿದ್ದೀರಿ ಅನ್ನೋ ಕಾರಣಕ್ಕೆ ಮಾತ್ರ RSSನ ಬಗ್ಗೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ಇಲ್ಲ ಅಂತಂದರೆ ನನಗೆ RSSನ ಬಗ್ಗೆ ಉತ್ತರ ಕೊಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ RSS ತನ್ನ ಕಾರ್ಯವನ್ನು ಏನು ಮಾಡಬೇಕೋ ಅದು ನಿಭಾಯಿಸ್ತದೆ, ಅದು ಮಾಡ್ತದೆ. ಯಾವುದೇ ಸರ್ಕಾರಗಳು ಕಾನೂನು ಕಟ್ಟಳೆಗಳನ್ನು ಮೀರಿ ಅಥವಾ ಸಂವಿಧಾನವನ್ನು ಮೀರಿ RSS ಕೆಲಸ ಮಾಡ್ತಾ ಇಲ್ಲ. ಅದು ದೇಶದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆ, ದೇಶಭಕ್ತರ ಕೂಟ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ಮೈಸೂರಿನಲ್ಲಿ ಅತ್ಯಾಚಾರ ಆಯಿತು, ಸಣ್ಣ ಹಸುಳೆ, ಅವರ ಮೂಲ ಗುಲ್ಬರ್ಗ.
ನೀವು ಅಲ್ಲಿನ ಸಚಿವರಲ್ವಾ ಪ್ರಿಯಾಂಕಾ ಖರ್ಗೆ ಅವರೇ? ಹೋಗಿ ಅಲ್ಲಿ ಏನಾಗಿದೆ ಅಂತ ಪರಿಶೀಲನೆ ಮಾಡಿದ್ದೀರಾ? ನಿಮಗೆ ಆ ಬಡ ಜನರ ಮೇಲೆ, ನಿಮಗೆ ಅಲೆಮಾರಿಗಳವರು, ಅವರ ಮೇಲೆ ನಿಮಗೆ ಕರುಣೆ ಇದೆಯಾ? ಇರಲಿ. ಅದೇ ಒಂದು ಇದರಲ್ಲಿ ಬಿಜಾಪುರದಲ್ಲಿ ಒಂದು 9-10 ವರ್ಷದ ಹಸುಳೆಯ ಮೇಲೆ ಅತ್ಯಾಚಾರ ಆಗಿ ಇಬ್ಬರು ಅವರನ್ನು ಸಾಯಿಸಿದ್ದಾರೆ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ? ನಿಮ್ಮ ಊರಿನಲ್ಲಿ ಶಾಲೆ ವಾಡಿಯಲ್ಲಿ ಶಾಲೆಯ ಮೇಲ್ಛಾವಣಿ ಬಿದ್ದೋಗಿದೆ. ರಜಾ ಇರೋ ಕಾರಣ ಮಕ್ಕಳು ಬಚಾವಾಗಿದ್ದಾರೆ. ಅದರ ಬಗ್ಗೆ ನೀವೇನಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ? ನೀವು ಅಲ್ಲೇ ಲೈಬ್ರೇರಿಯನ್ ನನಗೆ ಸಂಬಳ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ? ಹೋಗಲಿ, ನಿಮ್ಮದೇ ಇಲಾಖೆ ನೀರುಗಂಟಿ 23 ತಿಂಗಳುಗಳಿಂದ ನನಗೆ ಸಂಬಳ ಕೊಟ್ಟಿಲ್ಲ. ಈ ಸರ್ಕಾರ ಬಂದು 25-26 ತಿಂಗಳಾಗ್ತಾ ಇದೆ, 28 ತಿಂಗಳಾಗ್ತಾ ಇದೆ. ಆದರೆ 23 ತಿಂಗಳಿಂದ ಸಂಬಳ ಅವ್ರು ಹೆಂಗೆ ಜೀವನ ಮಾಡಬೇಕು? ನಿಮ್ಮದೇ ಸರ್ಕಾರ. ನೀವು ಇಂಥವುಗಳನ್ನೆಲ್ಲ ಮರೆಮಾಚಲಿಕ್ಕೆ, ನಿಮ್ಮನ್ನು ಎಲ್ಲರೂ ಅಯೋಗ್ಯರು ಅಂದುಬಿಡ್ತಾರೆ ಅನ್ನೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ನೀವು ಆರ್ ಎಸ್ ಎಸ್ ಅಂತೀರಿ. ನಿಮಗೆ ಯಾಕೆ ಹಂಗೆ? ಅದ ಮೇಲೆ ಈ ಉಸಾಬರಿ ಯಾಕೆ ನಿಮಗೆ ಯಾಕೆ ಬೇಕು ಈ ಸಚಿವ ಸ್ಥಾನ? ನೀವು ಸಚಿವ ಸ್ಥಾನವನ್ನು ನಿಭಾಯಿಸುವಲ್ಲಿ ನೀವು ವಿಫಲರಾಗಿದ್ದೀರಿ. ಅದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಎತ್ಕೊಂಡು ನೀವು ಜನರನ್ನು ದಾರಿ ತಪ್ಪಿಸಿ ಅವರ ಜೀವನದಲ್ಲಿ ಆಟ ಆಡೋ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಎಂಥ ಪರಿಸ್ಥಿತಿ ಇದೆ? ಅತಿವೃಷ್ಟಿಗೆ ಹಣ ಕೊಟ್ಟಿಲ್ಲ, ಅನಾವೃಷ್ಟಿಗೆ ಹಣ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ಗಳಿಗೆ ಹಣ ಕೊಟ್ಟಿಲ್ಲ, 80% ಇದು ಕಮಿಷನ್ ಅಂತ ಹೇಳಿ ಬಡ್ಕೊಳ್ತಾ ಇದ್ದಾರೆ ಅವರು. ಇಂಥ ಪರಿಸ್ಥಿತಿ ಈ ರಾಜ್ಯ ಎದುರಿಸ್ತಾ ಇದ್ರೆ, ಇಂಥ ಸಂಕಷ್ಟದಲ್ಲಿ ಅವರ ಪರಿಹಾರ ಮಾಡತಕ್ಕಂಥದ್ದನ್ನು ಬಿಟ್ಟು ನೀವು ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದೀರಲ್ಲ, ನೀವು ಅಧಿಕಾರ ನಡೆಸಲಿಕ್ಕೆ ಯೋಗ್ಯರೇ ಅಲ್ಲ ಅಂತಕ್ಕಂಥದ್ದನ್ನು ಇದು ಮಾಡ್ತಿದ್ದೀರಿ. ಎಲ್ಲದಕ್ಕಿಂತ ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರು ನಿಜಕ್ಕೂ ನಾನು ಹೇಳ್ತೇನೆ, ಒಣಗೇಡಿ ಪ್ರಿಯಾಂಕಾ ಅವರು, ಒಣಗೇಡಿ ಅವರು. ಅವರಿಗೆ ಕೊಟ್ಟಿರ್ತಕ್ಕಂಥ ಹೊಣೆಯನ್ನು ನಿಭಾಯಿಸಲಾರದೆ ಇವತ್ತು ಇಲ್ಲದ ವಿಚಾರಗಳಿಗೆ ಇದು ಕೈ ಹಾಕಿ ಅವರ ಮೇಲೆ ಅವರೇ ಮಣ್ಣೆರ್ಚಿಕೊಳ್ತಿದ್ದಾರೆ. ಏನಂತಂದ್ರೆ ಕೆಲಸವಿಲ್ಲದ ಕುಂಬಾರ ಏನೋ ಬೇರೆ ಮಾಡಿದಂತೆ ಹಂಗಾಗ್ತಾ ಇದೆ. ಇದು ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡು ಕೆರ್ಕೊಳಂಗೆ ಆಗಿದೆ ಇವಾಗ ಅವ್ರ ಪರಿಸ್ಥಿತಿ. ಈಗ ಹಿಂದೆ ಹೋಗೋಕ್ಕೂ ಆಗಲ್ಲ, ಇನ್ನು ಮುಂದೆ ಹೋಗೋಕ್ಕೂ ಆಗಲ್ಲ. ಬಂಡತನವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ನಾನು ಒಂದೇ ಮಾತಿನಲ್ಲಿ ಅವರು ಹೇಳ್ತೀನಿ, ಪ್ರಿಯಾಂಕಾ ದುರಹಂಕಾರದ ಕಣಜ ಅಂತಂದರೆ ದುರಹಂಕಾರ ಎಷ್ಟು ಬೇಕಾದರೂ ಆ ಕಣಜದಲ್ಲೇ ತುಂಬಿಡ್ಬೋದು. ಇಂಥ ದುರಹಂಕಾರವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಜನರ ಕೆಲಸ ಮಾಡದೆ ಇವರು ಹೊಣಗೇಡಿತನದಿಂದಾಗಿ ರಾಜ್ಯ ಇವತ್ತು ಪರಿತಪಿಸ್ತಾ ಇದೆ. ಬಡ ಜನರು ಹಾಳಾಗ್ತಿದ್ದಾರೆ. ಎಲ್ಲದಕ್ಕೂ ಹೇಳ್ತಾರೆ, ಮಾತೆತ್ತಿದ್ರೆ ನಾಳೆ ನಾನು ಒಂದು ಕಡೆ ಹೋಗ್ತೀನಿ, ಗಣವೇಶ ನಾನು ಹಾಕ್ತೇನೆ, ನನ್ನ ಮಕ್ಕಳನ್ನೂ ಕರ್ಕೊಂಡೋಗಿ ಹಾಕ್ತೇನೆ. ಈಗಾಗಲೇ ಬಹಳ ಜನ RSSನ ಇದು ಸಂಪರ್ಕದಲ್ಲಿರ್ತಕ್ಕಂಥವರು ಹಿತೈಷಿಗಳು ಅವರ ಮನೆಯಲ್ಲಿ ಎಲ್ಲರೂ ಕೂಡ ಗಣವೇಶ ಹಾಕ್ತಾರೆ. ಆದರೆ ಪ್ರಿಯಾಂಕಾ ಖರ್ಗೆ ಯಾವ ಮಾತು ಹೇಳ್ತಾರೆ ಅಂತಂದರೆ, ನಿಮ್ಮ ಮಕ್ಕಳಿಗೆ ಗಣವೇಶ ಹಾಕಿ ನೋಡೋಣ ಅಂತ. ಅರೆ, ಅವ್ರು ಹಾಕ್ತಾನೇ ಇದ್ದಾರೆ, ನೀವು ಯಾರನ್ನ ಕೇಳ್ತಾ ಇದ್ದೀರಿ? ನಿಮಗೇನು ಎಲ್ಲ RSS ಅವರು ನಾಯಕರ ಮಕ್ಕಳು ನಿಮಗೆ ಗೊತ್ತಾ ಯಾರ್ಯಾರು ಅಂತ? ಏನು ಲಿಸ್ಟ್ ಇದೆಯಾ ನಿಮ್ಮ ಹತ್ರ? ಇಲ್ಲ ಫೋಟೋ ಇದೆಯಾ? ಗುರುತಿಸ್ಲಿಕ್ಕೆ ನಿಮಗಾಗತ್ತಾ? ಅವ್ರು ಹಾಕ್ತಿದ್ದಾರೆ, ಹಾಕ್ಸಿ ನೋಡೋಣ ಅಂತಾರೆ ಇವರು. ಇದು ಹಾಸ್ಯಾಸ್ಪದ. ನಾನು ಒಂದು ಮಾತನ್ನು ಅವ್ರನ್ನ ಕೇಳ್ತೇನೆ, ಆಯಿತು ನಿಮಗೆ RSS ಇಚ್ಛೆ ಇಲ್ಲದೆ ಇರ್ಬೋದು, ಇಟ್ಕೊಳ್ಳಿ, ನನಗೇನು ಚಿಂತೆ ಇಲ್ಲ. ನೀವು RSS ಬನ್ನಿ ಅಂತ ನಾನು ಕರೆಯೋದಿಲ್ಲ, ಇಚ್ಛೆ ಇದ್ದವರು ಮಾತ್ರ ಇಲ್ಲಿ ಬರಬೇಕಾಗಿರೋದು. ಆದರೆ ನಾನು ಹೇಳೋದು ಒಂದು ಮಾತು, ಬಿಡಿ RSSನ ಕತೆ ಬೇಡ. ಸೊ ನಿಮ್ಮ ವಿಷಯ ಹೇಳಿ. ನೀವು ಇಷ್ಟು ದಲಿತ ಸಮುದಾಯದಿಂದ ಬಂದಿರತಕ್ಕಂಥವ್ರು, ದಲಿತರಿಗೆ ಈ ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದು ನಿಮಗೂ ಗೊತ್ತು. ಯಾವತ್ತಾದರೂ ಒಂದು ದಿನ ಈ ದಲಿತ ಸಂಘಟನೆಗಳು, ಇಷ್ಟೊಂದು ಸಂಘಟನೆಗಳಿವೆ, ಇವತ್ತು ಮಾವಳ್ಳಿ ಶಂಕರ್ ಅವ್ರದ್ದಿದೆ, ಈ ಕಡೆ ವೆಂಕಟಸ್ವಾಮಿ ಅವ್ರದ್ದಿದೆ, ಆಮೇಲೆ ಆ ಬಾಲಕೃಷ್ಣ ಅನ್ನೋರ್ದಿದೆ, ಮೋಹನ್ ರಾಜ್ ಅನ್ನೋರ್ದಿದೆ,
ಕೋದಂಡರಾಮನ್ನವ್ರದ್ದಿದೆ, ಅನೇಕ ಸಂಘಟನೆಗಳಿವೆ. ದಲಿತರ ಪರವಾಗಿ ಹೋರಾಟ ಮಾಡ್ತಾರವರು. ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ನೀವು ಒಂದು ಮಾತು ಹೇಳಿ. RSSನವರನ್ನು ಪ್ರಶ್ನೆ ಮಾಡ್ತಕ್ಕಂಥ ನೀವು ಯಾವತ್ತಾದರೂ ದಲಿತ ಸಂಘಟನೆಗಳಲ್ಲಿ ನೀವು ಕೆಲಸ ಮಾಡಿದ್ದೀರಾ? ನಿಮ್ಮ ಸಂಸಾರದವ್ರು ಯಾರಾದರೂ ಒಬ್ಬರು ಒಂದು ಸದಸ್ಯರು ಯಾರಾದರೂ ಆಗಿದ್ರಾ? ದಲಿತರ ಸಮಸ್ಯೆಗಳಿಗಾಗಿ ಒಂದು ದಿನ ಯಾವತ್ತಾದರೂ ನೀವು ಹೋರಾಟ ಮಾಡಿದ್ದೀರಾ? ದಲಿತರ ಹೆಸರಿನಲ್ಲಿ ಇವತ್ತು ಎಲ್ಲರ ಸವಲತ್ತುಗಳನ್ನು ನೀವು ನುಂಗಿ ದಲಿತ ಅಲ್ಲ, ನೀವು ಬಲಿತ ಆಗಿರೋರು. ಸುಮ್ಮನೆ ದಲಿತರು ದಲಿತರು ದಲಿತರು. ನೀವು ಒಂದು ಮಾತು ಹೇಳ್ತೀರಿ, ನನಗೂ ದಲಿತ ರಕ್ತ ಅಂತ. ನಿಜ, ನಿಮ್ಮ ರಕ್ತವನ್ನು ನಾನು ಪರೀಕ್ಷೆ ಮಾಡಕ್ಕೆ ಹೋಗಲ್ಲ. ಯಾಕೆಂದರೆ ದಲಿತರದೆಲ್ಲ ಒಡ್ಕೊಂಡು ಒಬ್ಬರೇ ಹಾಕ್ಕೊಂಡು ತಿಂದಾಗ ದಲಿತ ರಕ್ತನೇ ಇರುತ್ತೆ ಅಲ್ಲಿ. ಹೀಗಾಗಿ ನೀವು ದಲಿತರಲ್ಲ, ನೀವು ಬಲಿತರು. ಆದ್ರಿಂದಾಗಿ ದಲಿತ ಸಮುದಾಯದ ಹೆಸರು ಹೇಳ್ಕೊಂಡು ಈಗಲೂ ಅವ್ರನ್ನ ವಂಚನೆ ಮಾಡ್ತಿದ್ದೀರಿ. ಒಂದು ಮಾತು, ಇವತ್ತು ಮೀಸಲಾತಿಯ ಬಗ್ಗೆ, ಒಳ ಮೀಸಲಾತಿ, ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ನಿಮ್ಮದು. ನೀವು ಯಾರ ಪರ? ದಲಿತರ ಪರ ಅಲ್ವಾ? ಒಂದು ಸ್ಟೇಟ್ಮೆಂಟ್ ಇಲ್ಲ. ಅದೂ ಹೋಗಲಿ. 42,000 ಕೋಟಿ ಪರಿಶಿಷ್ಟ ಜಾತಿಗಳಿಗೆ SCP THP ಹಣ ಇಟ್ಟಿದ್ದೀವಿ ಅಂತಂದ್ರಿ. ಆ ಜನರಿಗೆ ಅದು ಹಣನೇ ಬರ್ತಾ ಇಲ್ಲ. ನೀವು ಎಲ್ಲನೂ ಅದನ್ನು ನೀವೇ ನುಂಗಿದ್ದೀರಿ. ಆದರೆ ಅದಕ್ಕೆ ನೀವೇ ಸಪೋರ್ಟ್ ಮಾಡ್ತಿದ್ದೀರಿ ನುಂಗಲಿಕ್ಕೆ. ಆ ದಲಿತ ಪರವಾಗಿ ಒಂದೇ ಒಂದು ಮಾತಾಡಿದ್ದೀರಾ ನೀವು? 42,000 ಕೋಟಿ ಆ ದಲಿತರಿಗೆ ಸಿಗಲಿ, ಒಂದೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀರಾ? ಎಲ್ಲ ಕಡೆಯಲ್ಲೂ ದಲಿತರಿಗೆ ಅಪಮಾನ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ, ಸುಲಿಗೆಗಳಾಗ್ತಾ ಇದೆ, ಅಪಮಾನಕರವಾಗಿ ಆಗ್ತಾ ಇದೆ. ನನಗೆ ಒಂದು ನೋವಾಗಿದ್ದು, ಯಾರೋ ನಿಮಗೆ ಕಾಲ್ ಮಾಡಿದರು, ನಿಮ್ಮನ್ನ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲ ಬೈದಿದ್ದಾರೆ. ತಪ್ಪು. ನಾವು ಯಾರೂ ಅದನ್ನು ಒಪ್ಪೋದಿಲ್ಲ, ನಮಗೂ ಇಷ್ಟ ಇಲ್ಲ. ನಿಮಗೆ ಹಂಗಂದ ತಕ್ಷಣವೇ ನೋವಾಗಿದೆ, ಸಹಜ. ನಿಮ್ಮ ಹೆಸರಿನಲ್ಲಿ ನನಗೆ ಎಷ್ಟು ಜನ ಕಾಲ್ ಮಾಡಿ ನನಗೆ ಎಲ್ಲ ಅಪ್ಪ ಅಮ್ಮ ತಂಗಿ ಅಕ್ಕನ ಕೇಳ್ತಾ ಇದ್ದಾರೆ ಅಂತ ಗೊತ್ತಿದೆಯಾ ನಿಮಗೆ? ನಾನು ದಿನ ಬರ್ತದೆ, ನನಗಿದು ಸಹಜ ಆಗೋಗಿದೆ. ಅದೆಲ್ಲ ನಿಮ್ಮ DPಗಳಲ್ಲಿ ನಿಮ್ಮ ಫೋಟೋಗಳೇ ಯಾವ್ಯಾವ ಅವ್ರದ್ದೆಲ್ಲ. ಬಟ್ ನನಗೇನು ಗೊತ್ತಾ, ನಿಮ್ಮಷ್ಟು ಈ ಸಾಫ್ಟ್ವೇರ್ ಎಲ್ಲ ಹ್ಯಾಂಡಲ್ ಮಾಡಿ ನನಗೆ ಗೊತ್ತಿಲ್ಲ. ನಾನು ಅದನ್ನು ರೆಕಾರ್ಡ್ ಮಾಡೋದು ನನಗೆ ಗೊತ್ತಿಲ್ಲ. ಯಾಕಂದರೆ ನೀವು ಇಂಟೆಲಿಜೆನ್ಸ್, ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನವರು. ನಮಗೆ ಇಂಟೆಲಿಜೆನ್ಸು ಇಲ್ಲ, ಆರ್ಟಿಫಿಷಿಯಲ್ಲು ಅಲ್ಲ. ನಾವು ನೇರ. ನಾವು ನೇರ. ನೀವು IT BT ಎಲ್ಲ ಇದೆ ನಿಮ್ಮ ಕಡೆ, ನಮ್ಮದು ಆ ಥರ ಇಲ್ಲ. ನಾವು ಅದನ್ನು ಮಾಡಿಲ್ಲ. ಆದರೂ ಎಲ್ಲ ಕಡೆ ನಾರಾಯಣ ಸ್ವಾಮಿ ನಿಮ್ಮನ್ನು ಜೀವಂತ ಸುಟ್ಟು ಬಿಡ್ತೀವಿ ಅಂತಂದರು. ಆದರೆ ನೀವು ಫ್ಯಾಕ್ಟ್ ಚೆಕ್ ಮಂತ್ರಿ ಅಲ್ವಾ? ಇದ್ರ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ ನೀವು? ನನ್ನನ್ನು ಏನು ಅವಿವೇಕಿ ಅಂತ, ನೀವು ಅವಿವೇಕಿಗಳ ಕಣಜ ನೀವು. ನಾನು ಒಂದೇ ಮಾತು ಇವತ್ತು ಹೇಳ್ತೇನೆ, ನಿಮ್ಮನ್ನೇನು ನೀವೇ ಪ್ರಿಯಾಂಕಾ ಅಂತ ಅಷ್ಟೇ ಇದ್ದಿದ್ರೆ ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲಿ ಗುಡಿಸೋ ಕೆಲಸನೂ ನಿಮಗೆ ಕೊಡ್ತಿರಲಿಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುಡಿಸೋ ಕೆಲಸನೂ ಕೊಡ್ತಿರಲಿಲ್ಲ, ಕಸ ಗುಡಿಸೋದು. ಏನಂತಂದರೆ ಅಪ್ಪನವರ ಆಶೀರ್ವಾದ ಇರೋದ್ರಿಂದ, ಅವ್ರು AICC ಹೊರಗೆ ಇರೋದ್ರಿಂದ ನೀವಿವತ್ತು 3 ಬಾರಿ ಗೆದ್ರಿ, 3 ಬಾರಿ ಮಂತ್ರಿ ಆದ್ರಿ. ಎಲ್ಲ ದಲಿತರದು ಎಲ್ಲರನ್ನೂ ತುಳಿದು ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳ್ತಾ ಇದ್ದೀರಿ. ಇರಲಿ, ನಿಮಗೂ ಒಂದು ಕಾಲ, ಪಾಪ ಆ 4 ಸಾರಿ ಗೆದ್ರೂ ಅನ್ಯಾಯ ಆಗಿದೆಯಲ್ಲ, ಅವ್ರಿಗೂ ಒಂದು ಕಾಲ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಶಕ್ತಿ ಮೇಲೆ ನಿಂತಿರೋರಲ್ಲ, ನೀವು ಬೇರೊಬ್ಬರ ಆಶ್ರಯದಲ್ಲಿರ್ತಕ್ಕಂಥವ್ರು. ನಿಮ್ಮಂಗೆ ನಮ್ಮ ಬಗ್ಗೆ ನೀವು ಬಹಳ ಕೇವಲವಾಗಿ ಮಾತಾಡ್ತೀರಿ. ನಾನು ಕೂಲಿ ಮಾಡೋ ಮನುಷ್ಯನ ಮಗ, ನಾನು ಅಲ್ಲಿಂದ ಬಂದಿರೋನು, ನಾನು ಮಂತ್ರಿ ಮಗ ಅಲ್ಲ. ನಾನು ಮಂತ್ರಿ ಮಗ ಆಗಿದ್ದಿದ್ರೆ ನಿಮ್ಮನ್ಕಿಂತ ದೊಡ್ಡ ಆಸ್ತಿ ನನಗೂ ಆ ಅಧಿಕಾರಗಳು ಬರ್ತಿದ್ವೋ ಏನೋ ಗೊತ್ತಿಲ್ಲ. ಆದರೆ ನಿಮ್ಮ ರೀತಿಯಲ್ಲಿ ನಾನು ಯಾರ ಆಶೀರ್ವಾದ ಪಡೆದಿಲ್ಲ, ವಾಮ ಮಾರ್ಗಗಳನ್ನಂತೂ ನಾನು ಬಳಕೆ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ದಯವಿಟ್ಟು RSS ಆಳು ಮೂಳು ಬೇರೆಯೇನೋ ಮಾತಾಡ್ತಿರಲ್ಲ, ಅವೆಲ್ಲ ಬಿಟ್ಬಿಡಿ. ನೇರವಾಗಿ ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಆ ದಲಿತ ಸಮುದಾಯಕ್ಕೆ, ಹಿಂದುಳಿದ ಸಮುದಾಯಕ್ಕೆ, ಕೆಲವು ಇನ್ನೂ ಅನೇಕ ಬಡವರಿಗೆ ಕೆಲಸ ಮಾಡ್ತಕ್ಕಂಥದ್ದು ಬೇಕಾದಷ್ಟಿದೆ. ಅವರ ನೋವುಗಳನ್ನು ನಿವಾರಿಸಲಿಕ್ಕೆ ಅವಕಾಶ ಇದೆ. ಅದನ್ನು ದಯವಿಟ್ಟು ಮಾಡಿ. ಇಂಥವೆಲ್ಲ ಬಿಟ್ಟು ಸುಮ್ಮನೆ ಕುಳಿತು ಕೆರ್ಕೊಂಡು ಉಣ್ಣು ಮಾಡ್ಕೊಳ್ಳೋ ಕೆಲಸನ ದಯವಿಟ್ಟು ಮಾಡಬೇಡಿ. ನಾನು ಹರಿಪ್ರಸಾದ್ ಅವರು ಸೀನಿಯರ್ ನನಗಿಂತ, ರಾಜಕಾರಣದಲ್ಲೂ ಕೂಡ
ನನಗಿಂತ ವಯಸ್ಸಿನಲ್ಲೂ ಹಿರಿಯರು ಇರ್ಬೋದು, ನಾನು ಅವ್ರಿಗೆ ಹೇಳ್ತೇನೆ, ಮಾತೆತ್ತಿದ್ರೆ ಅದೇನು RSSನವರು ಆ ದಂಡ ಹಿಡ್ಕೊಂಡಿರೋದು ದನ ಕಾಯಕ್ಕೆ ಅಂತ. ದನ ಅಂದ್ರೇನು? ಪಶುಗಳನ್ನು ಇವತ್ತು ನಾವು ಗೋರಕ್ಷಕರು ಅಂತಂದ್ರೆ ಯಾರು ನಿಮ್ಮನ್ನಂತಾರ? ಗೋರಕ್ಷಕರು ಯಾರು ಅಂತಂತಂದ್ರೆ ನಮ್ಮವ್ರನ್ನೇ ಅನ್ನೋದು, ನಾವು ಗೋರಕ್ಷಕರು. ಆಮೇಲೆ ದನಗಳು ಕಾಯೋದಂತ ಅದೂ ಸರಿ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ನಲ್ಲಿರೋ ದನಗಳನ್ನ ನಾವೇ ಕಾಯ್ಬೇಕಲ್ಲ. ಇವರೆಲ್ಲ ದನಗಳೇ ಇವು ಅಲ್ವಾ? ಈಗ ಈ ದೇಶದಲ್ಲಿ ಇದ್ದು ನೀವು ತಪ್ಪು ಮಾಡಿದ್ರು, ನಾವು ತಪ್ಪು ಮಾಡಿದ್ರು, ಹೆಸರು ಬರೋದು ದೇಶಕ್ಕೆ. ಅದಕ್ಕೆ ನಿಮ್ಮಂಥ ದನಗಳನ್ನು ಕಾಯಕ್ಕೆ ಇದು ಸರಿಯಾಗಿ ದಂಡ ಹಿಡ್ಕೊಂಡು ಇರೋದು ಸರಿ ಇದೆ. ಅದಕ್ಕೆ ಹೀಗೆ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಕಳ್ಳ ದನಗಳೇ ಜಾಸ್ತಿ, ಬರೀ ದನಗಳಲ್ಲ, ಅವು ಕಳ್ಳ ದನಗಳು ಇವೆ. ಅದರಿಂದ ನಿಮ್ಮಂಥ ದನಗಳನ್ನು ಕಾಯಲಿಕ್ಕೆ RSSನ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇಂತಹ ಈ ಕೆಟ್ಟ ನಡೆಯನ್ನು ಬಿಟ್ಟು ಒಳ್ಳೆತನ ದೇವರು ನಿಮ್ಮಿಬ್ಬರಿಗೂ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಅವ್ರಿಗೇನಾಗಬೇಕಾಗಿದೆ ಅಂತೆ? ನಾನು ಯಾವ ಧರ್ಮಕ್ಕೆ ಸೇರಿದರೆ ಅವ್ರಿಗೇನಾಗಬೇಕಾಗಿತ್ತು ಅಂತೆ? ಅಂದರೆ ನಿಮಗೆ ಕ್ರಿಶ್ಚಿಯನ್ರು ಅಂದರೆ ಆಗಲ್ವಾ? ಕೃಷ್ಣನರ ವಿರೋಧಿನಾ ನೀವು? ಅಥವಾ ನಾನು ದಲಿತರ ವಿರೋಧಿನಾ ನೀವು? ನೋಡಿ, ನಾನೇನಾದರೂ ಕ್ರಿಶ್ಚಿಯನ್ ಆಗಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ನಾನು ಆಂಜನೇಯನ ಟೆಂಪಲ್ಗೆ ಹೋಗಲ್ಲ ಅವಾಗ ಅಲ್ವಾ? ದೇವ್ರ ಪೂಜೆ ಮಾಡಲ್ಲ. ಈಗ ನೋಡಿ, ದೇವ್ರ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಿ ಮಾಡ್ತಾರೆ ಇದು? ಚರ್ಚಿನಾಗ ಮಾಡ್ತಾರಾ? ಅವಿವೇಕಿತನದ ಮಾತುಗಳನ್ನು ಆಡಬಾರ್ದು. ಯಾರೋ ಹೇಳ್ಕೊಟ್ರು ಅನ್ನೋ ಮಾತುಗಳನ್ನು, ನಿಮಗೇನು ಸ್ವಂತ ಬುದ್ಧಿ ಇಲ್ವಾ? ಹೋಗ್ಲಿ, ನಿಮ್ಮ ಸರ್ಕಾರ ಇದೆ, ಒಂದು SIT ಮಾಡಿರಿ. ಛಲವಾದಿ ನಾರಾಯಣ ಸ್ವಾಮಿ ಯಾವ ಜಾತಿಗೆ, ಧರ್ಮಕ್ಕೆ ಅಥವಾ ಯಾವ ಜಾತಿಗೆ ಸೇರಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡೋಕ್ಕೆ ಇಷ್ಟೆಲ್ಲ SITಗಳು ಮಾಡ್ತೀರಿ. ಇದಕ್ಕೊಂದು SIT ಮಾಡೋಕ್ಕಾಗಲ್ಲಪ್ಪ ನಿಮಗೆ? ಜನರ ಕೊರತೆ ಇದೆಯಾ? ಅವಿವೇಕಗಳು ಇಂಥ ಮಾತುಗಳನ್ನು ಮಾತಾಡ್ತಕ್ಕ ನಾನು ಅಪ್ಪಟ ಹಿಂದೂ, ಅಪ್ಪಟ ದಲಿತ, ಈ ನಕಲಿ ನಾಟಕ ನನಗೆ ಬರೋದಿಲ್ಲ. ಇದನ್ನೇ ಹೇಳಿದ್ದೀನಿ. ನಾನು ಛಲವಾದಿ ಎಲ್ಲಿ ಬರುತ್ತೆ? ಪರಿಶಿಷ್ಟ ಜಾತಿಗಳಲ್ಲಿ ಬರುತ್ತೆ. ಪ್ರಿಯಾಂಕಾ ಖರ್ಗೆ ಛಲವಾದಿ ಅಲ್ಲ, ನಾನು ಛಲವಾದಿ. ದಲಿತರ ರಕ್ತ ಹಂಚ್ಕೊಂಡು ಬಿಟ್ಟಿರೋ ನಾನು, ಇವ್ರು ಯಾರೂ ಅಲ್ಲ. ಕೇಳೋ ಪ್ರಶ್ನೆಗಳು ಏನು ಕೇಳಿ. ಒಂದು ಸಮಯ ಇಲ್ಲ, ಅವರು ಕ್ರಿಶ್ಚಿಯನ್ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಯಾವ ಚರ್ಚ್ಗೆ ಹೋಗ್ತೀನಿ ಗೊತ್ತಾ? ಇದೇ ರಮೇಶ್ ಬಾಬು ಯಾವ ಚರ್ಚ್ಗೆ ಹೋಗ್ತಾನೆ ಅದಕ್ಕೆ ಹೋಗೋದು ನಾನು. ಇದೇ ಖರ್ಗೆ ಅವರು ಯಾವ ಚರ್ಚ್ಗೆ ಹೋಗ್ತಾರೆ ಅದೇ ಚರ್ಚ್ಗೆ ಹೋಗೋದು ನಾನು. ಅಂದಮೇಲೆ ಯಾವ ಚರ್ಚು ಅಂತ ಅರ್ಥ ಆಯ್ತಲ್ಲ, ಅದೇ ನಾನು.